ಸ್ನೇಹಿತರೆ ನಮಸ್ಕಾರ. ಇವ್ರು ಮಂಡಿ ನೋವು ಚಿಕನ್ ಗುನ್ಯಾ ನಿಮ್ಗೆ ಎಲ್ಲರಿಗೂ ಬಂದೇ ಇರುತ್ತೆ. ನಮ್ಮ ಜೊತೆ ಶಿವಮ್ಮ ಅಂತ ಇದ್ದಾರೆ, ದಾವಣಗೆರೆ ಬಾಪೂಜಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾರೆ ಅಟೆಂಡರ್ ಆಗಿ. ಅವ್ರಿಗೆ ಮಂಡಿ ನೋವು 20 ವರ್ಷದಿಂದ ಇತ್ತು. ಚಿಕನ್ ಗುನ್ಯಾ ಬಂದಿತ್ತು. ಚಿಕನ್ ಗುನ್ಯಾ ಬಂದಾಗಿಂದ ಮಂಡಿ ನೋವು ಹಾಗೆ ಇತ್ತು. ಹೇಳಿ ಶಿವಮ್ಮ, ನೀವೇ ಹೇಳಿ. ಎಲ್ಲ ಕಡೆಗೂ ತೋರಿಸಿದ್ದೆ. ನೀವು ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ. ನಾನು ಶಿವಮ್ಮ ಅಂತ ದಾವಣಗೆರೆಯಿಂದ ಬಾಪೂಜಿ ಡೆಂಟಲ್ ಕಾಲೇಜಲ್ಲಿ ಅಟೆಂಡರು. ಎಲ್ಲ ಕಡೆಗೂ ತೋರಿಸಿದ್ದೆ, ಎಲ್ಲಿ ಕಮ್ಮಿ ಆಗಿದ್ದಿಲ್ಲ. ಇಲ್ಲಿ ಬಂದಿಂದ ಒಂದು ನಿಮಿಷ ನಿಲ್ಲಕ್ಕಾಗೋದಿಲ್ಲ. ಈಗ ಒಂದು ಗಂಟೆ ನಿಂತು ಬಸ್ ಹತ್ತದ ಸರ್, ಮುಂದೆ ಬಸ್ ಹತ್ತದ ಸರ್. ಆಟ ಹತ್ತಿದ್ರೆ ಒಂದು ತಾಯಿ ಹೊಟ್ಟೆ ಉಸ್ದಂಗೆ ಆಗ್ತಿತ್ತು. ಈಗ ಆಟ ಆರಾಮಾಗಿ ಆಗ್ತದೆ ಸರ್. ಮೆಟ್ಲು ಹಿಡಿತೇನೆ, ಹತ್ತೇನೆ. ಸೂಪರ್ ಸರ್. ಮೊಬೈಲ್ ನೋಡ್ಕೊಂಬಂದ ಸರ್. ನಾನು ಮೊಬೈಲಲ್ಲಿ ನೋಡ್ಕೊಂಡು ಸಾವಿರಾರು ಜನ ನೋಡಿ ಇದು 3ನೇ ಟೈಮ್ ಸರ್. 3ನೇ ಸರಿ, 2 ಸರಿ ಇಂಜೆಕ್ಷನ್ ತಗೊಂಡಿರೋದು. ಮುಖ್ಯವಾಗಿ ಇವ್ರಿಗೆ ಏನಂದ್ರೆ 12 kg ವೆಯ್ಟ್ ಲಾಸ್ ಆಗಿದೆ. ಅದು ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್. ಇಲ್ಲಿ ಬಂದ 92 ಇದೆ ಸರ್. ಇವಾಗ 80 kg ಇದ್ದೀರಾ? 81 kg ಇದ್ದೀರಾ? ನಿಮಗೆ ಬೇರೆ ಏನೇನು ಚೇಂಜಸ್ ಆಗಿದೆ? ಮಂಡಿ ನೋವು ಕಡಿಮೆ ಆಗಿದೆ, ವೆಯ್ಟ್ ಲಾಸ್ ಆಗಿದೆ, ಬಿಟ್ಟು ಮತ್ತೆ ಬೇರೆ ಬೇರೆ ಏನು ಸರ್? ಖುಷಿ ಅನ್ನಿಸ್ತದೆ. ಏನೇನು ಬೇಕಾಗಿದ್ದಲ್ಲ, ಒಳಗೆ ಹೋಗಿ ಬೀಳೋಣ, ನೇಣು ಹಾಕೋಣ ಅನ್ನಿಸ್ತದೆ ನನಗೆ. ಯಾರು ಮಾತಾಡ್ಸಿದ್ರು ಇಷ್ಟ ಆಗ್ತದಲ್ಲ, ನನ್ನ ಪಾಡಿ ನಾನು ಇರಬೇಕು ಅನ್ನಿಸ್ತಿತ್ತು. ನಂದು ಇಷ್ಟೇ ಜೀವನ ಅನ್ನಿಸ್ತಿತ್ತು. ಇವಾಗೆಲ್ಲ ಚೆನ್ನಾಗಿದೆ ಸರ್, ಖುಷಿಯಾಗಿದೆ. ಕಳ್ಳು ಬಳಿ ತಗೋಗ್ತಾನೆ, ಫಂಕ್ಷನ್ಗಳು. ಆಮೇಲೆ ಚೆನ್ನಾಗಿ ಕಲರ್ ಬಂದಿ ಅಂತ. ಯಾವ ಫೇರಲ್ಲಿ ಯೂಸ್ ಮಾಡ್ತೀವಿ? ಯಾವುದಿಲ್ಲ ಸರ್, ಏನೇನಿಲ್ಲ. ಬೇರೆ ಯೂಸ್ ಮಾಡ್ದಂಗೆ ಹಂಗೆ ಇಲ್ಲ ಸರ್, ನಮ್ಮ ಮುಖ ಸೋಪಲ್ಲಿ ತಗೊಳೋದು ಅಷ್ಟೇ, ಇನ್ನೇನಿಲ್ಲ. ಯೂಶಲಿ ಸುಮ್ಮನೆ ಕಾಸ್ಟ್ಲಿ ಕ್ರೀಮ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಅದು ಇನ್ಸುಲಿನ್ ರೆಸಿಸ್ಟೆನ್ಸ್, ಬೇಸಿಕಲಿ ವೆಯ್ಟ್ ಗೇನ್ ಬಂದಿ ಅಂತಾರ, ಲಕ್ಷಣಾಗಿ ಅಂತಾರ. ಹಿಂಗ ಅನ್ನಕ್ಕಾಗ್ತದ ಸರ್ ಸಿರ. ಅಷ್ಟಪ್ಪ ಇತ್ತು, ಫಸ್ಟ್ ಬಂದಾಗ. ಇವಾಗ ಆರಾಮ. ಯಾವ ಬ್ಲೌಸ್ ಎಲ್ಲ ಲೂಸ್ ಆಗ್ತದೆ. ಮುಖ್ಯವಾಗಿ ಯಾಕೆ ಇಷ್ಟು ಜಾಸ್ತಿ ವೆಯ್ಟ್ ಗೇನು ಪ್ಲಸ್ ಮುಖ ಎಲ್ಲ ಟ್ಯಾನ್ ಇತ್ತು ಅಂದ್ರೆ ಬಿಕಾಸ್ ಆಫ್ ಹೈ ಲೆವೆಲ್ಸ್ ಆಫ್ ಇನ್ಸುಲಿನ್ ರೆಸಿಸ್ಟೆನ್ಸ್. ಇನ್ಸುಲಿನ್ ರೆಸಿಸ್ಟೆನ್ಸ್ ನ ವರ್ಕಪ್ ಮಾಡೋದಕ್ಕೆ ಡಯಟ್ ಹೇಳ್ಕೊಡ್ತೀವಿ. ಅವ್ರು ಏನ್ ಡಯಟ್ ಫಾಲೋ ಮಾಡಿದ್ರೆ ಅಂತ ಅವ್ರ ಹತ್ರನೇ ಕೇಳೋಣ. ಸೊ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ನೀವು ವೆಯ್ಟ್ ಲಾಸ್ ಆಗಿ ನೀವು ಇನ್ನೂ ಚೆನ್ನಾಗಿ ಕಲರ್ ಬನ್ನಿ, ಇನ್ನೂ ಚೆನ್ನಾಗಿ ಮಂಡಿ ನೋವು ಮನೆಯಲ್ಲೇ ಎಷ್ಟಾಗುತ್ತೆ ಅಷ್ಟು ವಾಸಿ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ನೀವೇನೇನು ಪಥ್ಯ ಮಾಡ್ತೀರಿ? ಬೆಳಗಿನ ಸಾಯಂಕಾಲವರೆಗೆ ಏನೇನು ಮಾಡ್ತೀರಿ ಸರ್? ಕುಂಬಳಕಾಯಿ ಜ್ಯೂಸು 1 ಟೈಮ್, ಸೌತೆಕಾಯಿ, ಕ್ಯಾರೆಟ್, ಬೆಟ್ಟದ ನೆಲ್ಲಿಕಾಯಿ, ಮತ್ತು 11:30 ಮಾತ್ರೆ ತಗೊಳ್ಬೇಕಾದ್ರೆ ಸ್ವಲ್ಪ ಇಡ್ಲಿ ತಗೊಂತಾನಿಲ್ಲ, ಇಲ್ಲ ರಾಗಿ ಜ್ಯೂಸ್ ತಗೊಂತಾನೆ. ಆಮೇಲೆ ಮಧ್ಯಾಹ್ನ ಹೊಟ್ಟೆ ತುಂಬ ಅನ್ನಾರ, ರೊಟ್ಟಿ, ಮುದ್ದಾರ ಉಪ್ಪು. ಮತ್ತು ರಾತ್ರಿ ಉಣ್ಣೋದು ಮೊಳಕೆ ಕಟ್ಟಿದ್ದು, ಆಮೇಲೆ ಇದು ಮೆಂತ್ಯಕಾಳು ಮೊಳಕೆ ಕಟ್ಟಿದ್ದು, ಮತ್ತು ಕಾಳುಗಳೆಲ್ಲ ಮೊಳಕೆ ಕಟ್ಟಿದ್ದು ತಿಂತಾನೆ. ಕೊಬ್ಬರಿ ತಿಂತಾನೆ. ಕೊಬ್ಬರಿ ಅರ್ಧ ಬಾಟ್ಲು ಕೊಬ್ಬರಿ. ಹಸಿ ತೆಂಗಿನಕಾಯಿ.